ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಖಾರ ಪೊಂಗಲ್ಲು. ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ನೋಡ್ಕೊತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಖಾರ ಪೊಂಗಲ್ನ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನಿಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ ಒಂದು ಬೌಲ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಯಾವ ಅಳತೆಯಲ್ಲಿ ಹೆಸರುಬೇಳೆ ತೊಗೊತೀವೋ ಅದೇ ಅಳತೆಯಲ್ಲಿ ಅಕ್ಕಿ ತೊಗೊಬೇಕು. ನೋಡಿ, ನಾನಿಲ್ಲಿ ರೇಷನ್ ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಈ ಅಕ್ಕಿಯಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದು ಬೇಡ ಅಂದರೆ ನಾವು ಮಸೂರಿ ಅಕ್ಕಿಯಲ್ಲಿ ಕೂಡ ಮಾಡ್ಕೊಬೋದು. ಇದರಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನೆಲ್ಲ ಸೇರಿಸಿ ಈಗ ಒಂದು ಬೌಲ್ಗೆ ಸೇರಿಸ್ಕೊಂಬಿಡ್ಬೇಕು. ಈ ಥರ ಒಂದು ಬೌಲಿಗೆ ಸೇರಿಸಿ ಒಂದು 2-3 ಸತಿ ನೀಟಾಗಿ ವಾಶ್ ಮಾಡ್ಕೊಂಬಂದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಪೊಂಗಲ್ ಮಾಡೋದಕ್ಕೆ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಸೇರಿಸ್ತಾ ಇದ್ದೀನಿ. ನೋಡಿ, ಅಕ್ಕಿ ಬೇಳೆನ 1-2 ಸತಿ ತೊಳ್ಕೊಂಬಂದು ಈಗ ನಾನು ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ. ಸ್ವಲ್ಪ ಕುಕ್ಕರ್ಗೆ ಈ ಥರ ಸೇರಿಸ್ಬಿಟ್ಟು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. 1-2 ನಿಮಿಷ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತೇನು ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ನೋಡಿ, 2 ನಿಮಿಷ ಆಯಿತು. ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಒಂಚೂರು ಅರಿಶಿನ ಸೇರಿಸ್ಕೊಳ್ಳೋಣ. ಒಂದು ಸತಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇನ್ನೊಂದು ಸತಿ ಈಗ ನಾವು ನೀರು ಸೇರಿಸ್ಕೊಳ್ಳೋಣ. ನೀರು ಬಂದು ಯಾವ ಬೌಲಲ್ಲಿ ನಾವು ಅಕ್ಕಿ ತಗೊಂಡಿದ್ವೋ ಒಂದು ಬೌಲ್ ಅಕ್ಕಿಗೆ 3 ಗ್ಲಾಸ್ ನೀರು. ನಾವು 2 ಬೌಲ್ ತಗೊಂಡಿರೋದಕ್ಕೆ 7 ಕಪ್ಪು ನೀರು ಸೇರಿಸ್ಬೇಕು. ನೋಡಿ, 2, 3, 4, 5, 6. ನೋಡಿ, ಈ ಥರ 7 ಕಪ್ ನೀರು ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಪೊಂಗಲ್ಲು. ನೋಡಿ, ಈ ಟೈಮಲ್ಲೇನೆ ನಾವು ಉಪ್ಪನ್ನು ಸೇರಿಸ್ಕೊಂಬಿಡ್ಬೇಕು. ಈ ಥರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ತೆಗಿಯೋಣ. ನೋಡಿ, 1 ವಿಸಿಲ್ಗೆ ಇಟ್ಕೊಂಡಿದ್ವಿ. ಯಾವ ಥರ ಆಗಿದೆಯಾ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಆಗಿದೆ. ಈ ಥರ ತೆಳುವಾಗಿ ಈ ಥರ ಇರಬೇಕು ಪೊಂಗಲ್ಲು. ಇವಾಗ ಇದನ್ನ ಎತ್ತಿ ಒಂದು ಸೈಡ್ಗಿಟ್ಟು ನೋಡಿ, ಬೇಳೆ ಅಕ್ಕಿ ಎಲ್ಲ ನುಣ್ಣಗೆ ಬೆಂದೋಗಿದೆ. ಈ ಥರ ಇರಬೇಕು ಪೊಂಗಲ್ಗೆ. ಇದನ್ನೆತ್ತಿ ಸೈಡ್ಗಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಂದು ಫ್ಯಾನ್ ಬಿಸಿಗಿಟ್ಟಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಸ್ವಲ್ಪ ತುಪ್ಪನೂ ಸೇರಿಸ್ಕೊಳ್ಳೋಣ. ಪೊಂಗಲ್ಗೆ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದೊಂದೇ ಪದಾರ್ಥನ ಸೇರಿಸ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ. ಈಗ ಹಾಗೇನೇ ಸ್ವಲ್ಪ ಗೋಡಂಬಿ ಪೀಸಸ್, ಸ್ವಲ್ಪ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ತುರಿದು ಈ ಥರ ಸೇರಿಸ್ಕೊಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೇನೇ ಸ್ವಲ್ಪ ಕೊಬ್ಬರಿನ ಈ ಥರ ಪೀಸ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ. ಈಗ ಒಂದು ಸತಿ ಎಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ನೋಡಿ, ಈ ಶುಂಠಿನ ಚೆನ್ನಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಡ್ಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಈ ಥರ ಖಾರ ಪೊಂಗಲ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಳಿಗೂ ಆರಾಮಾಗಿ ತಿನ್ನಿಸ್ಬೋದು ನಾವು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಆಯಿಲಲ್ಲಿ. ಈಗ ಫೈನಲ್ಲಾಗಿ ನಾವು ಸ್ವಲ್ಪ ಇಂಗನ್ನು ಸೇರಿಸ್ಕೊಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಗ್ಗರಣೆ ಪೊಂಗಲ್ಗೆ ಸೇರಿಸ್ಕೊಂಬಿಡೋಣ. ನೋಡಿ, ಈ ಥರ ಪೊಂಗಲ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ನಾವು ಇದೆಲ್ಲ ಹೊಂದ್ಕೊಳ್ಳೋ ತನಕ ನಾವು ಒಗ್ಗರಣೆ ಇದು ಎಲ್ಲ ಹೊಂದ್ಕೊಳ್ಳೋ ತನಕ ಒಂದು ನಿಮಿಷ ಫ್ರೈ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಡೋಣ. ಈಗ 2 ನಿಮಿಷ ಆಯಿತು. ಯಾವ ಥರ ಆಗಿದೆಯಾ ನೋಡೋಣ ಬನ್ನಿ. ವಾವ್, ಸೂಪರಾಗಿ ಖಾರ ಪೊಂಗಲ್ ರೆಡಿಯಾಗಿದೆ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಸೂಪರಾಗಿರುತ್ತೆ. ಈ ಥರ ಖಾರ ಪೊಂಗಲ್ನ ನಿಮ್ಮ ಮನೆಯಲ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಪೊಂಗಲ್ಲು ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಬಿಸಿ ಬಿಸಿಯಾಗಿ ಖಾರ ಪೊಂಗಲ್ಲು ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.